ಪಾಕಿಸ್ತಾನದಲ್ಲಿ ಧುರಂಧರ್ ಸಿನಿಮಾಗೆ ಭಾರಿ ಬೇಡಿಕೆ. ಧುರಂಧರ್ ಸಿನಿಮಾ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿದೆ. OTTಯಲ್ಲಿ ಬಿಡುಗಡೆಯಾದಂಥ ಬಳಿಕ ಕೂಡ ಸಹ ಸಿನಿಮಾ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾನೆ ಇದೆ. ಇನ್ನು ಭಾರತೀಯ ಸೈನಿಕ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಭಯೋತ್ಪಾದಕರೊಟ್ಟಿಗೆ ಸೇರಿ ಅವರ ಮೇಲೆ ಗೂಢಾಚಾರಿಗೆ ಮಾಡುವಂಥ ಕಥೆಯನ್ನು ಧುರಂಧರ್ ಸಿನಿಮಾ ಒಳಗೊಂಡಿದೆ. ಇನ್ನು ಸಿನಿಮಾದ ಆ್ಯಕ್ಷನ್, ಹಾಡುಗಳು, ನಟರ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆಯಂತೆ. ಆದರೆ ಸಿನಿಮಾವನ್ನು ಮುಸ್ಲಿಂ ವಿರೋಧಿ, ನೆರೆ ರಾಷ್ಟ್ರ ವಿರೋಧಿ ಎಂಬಿತರ ಕಾರಣಗಳಿಂದ UAE ಮತ್ತು ಕೆಲ ರಾಷ್ಟ್ರಗಳಲ್ಲಿ ನಿಷೇಧ ಮಾಡಲಾಗಿತ್ತು. ಇನ್ನು ಪಾಕಿಸ್ತಾನದಲ್ಲಂತೂ ವರ್ಷಗಳಿಂದಲೂ ಭಾರತೀಯ ಸಿನಿಮಾಗಳ ಮೇಲೆ ನಿಷೇಧ ಇದ್ದೇ ಇದೆ. ಆಗಿದ್ರೂ ಸಹ ಪಾಕಿಸ್ತಾನದಲ್ಲಿ ಧುರಂಧರ್ ಸಿನಿಮಾ ಭಾರಿ ವೈರಲ್ ಆಗಿದ್ದು ಜನ ಮುಗಿಬಿದ್ದು ಸಿನಿಮಾದ ಪೈರಸಿ ಕಾಪಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಧುರಂಧರ್ ಸಿನಿಮಾ ಪೈರೇಟೆಡ್ ರೂಪದಲ್ಲಿ ಧೂಳೆಬ್ಬಿಸ್ತಾ ಇದೆ. ಇನ್ನು ವಿದೇಶಿ ಪ್ರವಾಸಿಗರೊಬ್ಬರು ಈ ಬಗ್ಗೆ ವಿದೇಶಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಭಾರತಕ್ಕೂ ಭೇಟಿ ನೀಡಿದಂಥ ಟ್ರಾವೆಲ್ ವ್ಲಾಗರ್ ಕರ್ಲ್ ರಾಕ್ ಇದೀಗ ಪಾಕಿಸ್ತಾನದ ಪ್ರವಾಸದಲ್ಲಿದ್ದು ಅಲ್ಲಿನ ಕರಾಚಿ ನಗರದ ಮಾರುಕಟ್ಟೆಯಲ್ಲಿ ಧುರಂಧರ್ ಸಿನಿಮಾದ DVD ಮಾರುತ್ತಿರುವುದನ್ನು ನೋಡಿ ಶಾಕ್ ಆಗಿದ್ದಾರೆ. ಇನ್ನು ಸಿನಿಮಾದ DVD ಮಾರಾಟದ ವಿಡಿಯೋನು ಸಹ ಅವರು ಹಂಚಿಕೊಂಡಿದ್ದಾರೆ. ಪಾಕಿಸ್ತಾನದ ಮಾರುಕಟ್ಟೆಗಳಲ್ಲಿ ಧುರಂಧರ್ ಸಿನಿಮಾದ DVDಗಳು ಇಂಡಿಯನ್ ಕರೆನ್ಸಿಲಿ 16 ರೂಪಾಯಿ, ಪಾಕಿಸ್ತಾನ ರೂಪಾಯಲ್ಲಿ 50 ರೂಪಾಯಿಗೆ ಮಾರಾಟವಾಗ್ತಾ ಇದೆಯಂತೆ. ಇನ್ನು ಅದು DVD ಅಂಗಡಿಗಳವರು ಧುರಂಧರ್ ಸಿನಿಮಾದ ಪೋಸ್ಟರ್ಗಳನ್ನು ಜಾಹೀರಾತಿಗಾಗಿ ದೊಡ್ಡದಾಗಿ ಹಾಕಿಸಿಕೊಂಡಿದ್ದಾರಂತೆ. ಇನ್ನು ಧುರಂಧರ್ ಸಿನಿಮಾದಲ್ಲಿ ಪಾಕಿಸ್ತಾನ ವಿರೋಧಿ ಕಥಾವಸ್ತು ಇದ್ರೂ ಕೂಡ ಸಹ ಅಲ್ಲಿನ ಜನರು ಮುಗಿಬಿದ್ದು ನೋಡ್ತಾ ಇರೋದು ಚರ್ಚೆಗೆ ಕಾರಣವಾಗಿದೆ. ಮತ್ತು ಅದಷ್ಟೇ ಅಲ್ಲದೆ ಧುರಂಧರ್ ಸಿನಿಮಾದ ಹಾಡುಗಳು ಸಹ ಪಾಕಿಸ್ತಾನದಲ್ಲಿ ಭಾರಿ ಜನಪ್ರಿಯತೆ ಗಳಿಸಿದ್ದು ಅಲ್ಲಿನ ಮದುವೆ ಸಮಾರಂಭಗಳಲ್ಲಿ, ಇತರೆ ಸಮಾರಂಭಗಳಲ್ಲಿ ಹಾಡುಗಳನ್ನ ಹಾಕಿಕೊಂಡು ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ. ಧುರಂಧರ್ ಸಿನಿಮಾದ ಅಭೂತಪೂರ್ವ ಯಶಸ್ಸಿನ ಬೆನ್ನಲ್ಲೇ ಇದರ ಮುಂದುವರೆದ ಭಾಗ ಧುರಂಧರ್ 2 ಬಿಡುಗಡೆಗೆ ಸಜ್ಜಾಗಿದೆ. ಮತ್ತು ರಣವೀರ್ ಸಿಂಗ್ ನಟನೆಯ ಈ ಬಹುನಿರೀಕ್ಷಿತ ಆಕ್ಷನ್ ಚಿತ್ರವು 2026 ಮಾರ್ಚ್ 19ರಂದು ವಿಶ್ವದಾದ್ಯಂತ ತೆರೆ ಕಾಣಲಿದೆಯಂತೆ. ಇನ್ನು ಮೊದಲ ಭಾಗಕ್ಕಿಂತಲೂ ಈ ಬಾರಿ ಹೆಚ್ಚಿನ ಸಾಹಸ ಮತ್ತು ರೋಚಕತೆ ಇರಲಿದ್ದು ಸಿನಿಪ್ರಿಯರಲ್ಲಿ ಭಾರಿ ಕುತೂಹಲ ಮೂಡಿಸಿದೆಯಂತೆ. ಇನ್ನು IMDb ಪಟ್ಟಿಯಲ್ಲಿ ಕೂಡ ಇದು ಅತ್ಯಂತ ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದೆ ಎಂದು ಗುರುತಿಸಿಕೊಂಡಿದೆಯಂತೆ. ಸೊ ಧುರಂಧರ್ ಸಿನಿಮಾ ಯಾರ್ಯಾರು ನೋಡಿಲ್ಲ ಇನ್ನೂ ನೋಡ್ರಿ. ಮತ್ತೆ ನಮಸ್ಕಾರ.